ಈಶಾ ಏನ್ರಿನಾ ಮಾಡಿದ್ದು ಹೆಂಗಂತ ನಂಗ ಅದು ಎಲ್ಲಿಗಂತ ಅಲ್ಲ ನಿನ್ನ ಮೊನ್ನೆದು ಸರಿಯಾಗಿ ಕೇಳ್ಬೇಕು ನಾನು ರೆಕಾರ್ಡ್ ಮಾಡಿದ್ದೇನೆ, ನಾನು ಕಳಿಸ್ತಾನ ನಿಮಗೆ. ಕಳ್ಸು. ಓಕೆ ಆಚಾರ್ಯ ನಮಸ್ಕಾರ. ಆಚಾರ್ಯ ನಮಸ್ಕಾರ. ನಮಸ್ಕಾರ. ಗುರುಭ್ಯೋ ನಮಃ. ಪರಮ ಗುರುಭ್ಯೋ ನಮಃ. ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಹರಿ ಓಂ. ಪ್ರಣಮ್ಯ ಚರಣಾಂಭೋಜಯುಗಲಂ ಕಮಲಾಪತೇಃ ಪ್ರಮಾಣ ಪದ್ಧತಿಂ ಕುರ್ಮೋ ಬಾಲಾನಾಂ ಬೋಧಸಿದ್ಧಯೇ ಅಭ್ರಮಂ ಗ್ರಹಿತಂ ಮದಿರಂ ವಿಮಲಂ ಸದಾ ಆನಂದತೀರ್ಥಪತ್ರಂ ಭಜೇತಾಪತ್ರಯಾಪಹಂ ಪತ್ರೇ ಪದೇ ಶ್ರದ್ಧೇರೇ ವಾಕ್ಯೇ ಮಾನೇರ ಖಂಡಿತೈಃ ಗುರುಭಾವಂ ಜಯಂತಿ ಶ್ರೀತೀರ್ಥವಾಕ್ ನೌಮಿನ್ಯಾಯ ಸುಧಾತಕೃಜ್ಜಯಮಣೀನ್ ಶ್ರೀಪಾದರಾತ್ಸನ್ಮಣೀನ್ ವ್ಯಾಸಾರ್ಯಾಂ ವಿವಿಧಾಗಮಬ್ಧಿವಿರಾನ್ ಶ್ರೀಪಾದರಾಜಾನಪಿ ವಂದೇ ಹಂಸವರಾಂತಗುತ್ತಮೂರುನ್ ವಿರುದ್ಧ ವಾರಾಣಜೀನ್ ಶ್ರೀ ಸತ್ಯವೃತ ರಾಘವೇನ ನಿಪಾನ್ ಸದ್ಭೋ ಸಧ್ಯಾನಪಾನ್ ಅಸ್ಮದ್ಗುರು ಸಮಾರಂಭಾಂ ಟೀಕಾಕೃತ್ಪಾದಬದ್ಧಿಕಾಂ ಶ್ರೀಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾಂ ವಿದ್ಯಾಪೀಠ ವಿಧಾತಾರಂ ವಿದ್ಯಾವಾರಚಂದ್ರಂ ವಿದ್ಯಾರ್ಥಿವತ್ಸಲಂ ವಂದೇ ಮಹಾಮಹಿಮ ಸದ್ಗುರುಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಕೇಳಿಸ್ತಾ ಇದೆ ಎಲ್ಲರಿಗೂ? ಆಚಾರ್ಯ ಕೇಳಿಸ್ತಾ ಇದೆ ಆಚಾರ್ಯ. ಕೇಳಿಸ್ತಾ ಇದ್ದೀವಿ. ಅನ್ಯತಾಭೂತಂತು ಅಲಕ್ಷಣಂ ಅಂತ ಹೇಳಿ ಹಿಂದೆ ಅದಕ್ಕಿಂತ ಮೊದಲಿಗೆ ಲಕ್ಷಣ ಅಂದ್ರೆ ಯಾವುದು, ಯಾವುದನ್ನು ನಾವು ಲಕ್ಷಣ ಅಂತ ಕರಿಬೇಕು ಅಂತ ಅದರ ವಿವರಣೆ ಮಾಡಿದ್ರು. ಅದಾದ ಮೇಲೆ ಅನ್ಯಥಾಭೂತಂತು ಅಲಕ್ಷಣಂ, ಯಾವುದು ಇದನ್ನು ಪಡೆದಿಲ್ಲವೋ, ಯೋ ಧರ್ಮ ಲಕ್ಷೇ ವ್ಯಾಪ್ಯ ವರ್ತತೆ ನ ವರ್ತತೆ ಚ ಅನ್ಯತ್ರ ಅಂತ ಏನ್ ಹೇಳಿದ್ದಾರೆ, ಅದನ್ನು ಯಾವುದು ಪಡೆದಿಲ್ಲವೋ ಅದು ಅಲಕ್ಷಣ ಅಂತ ಅದನ್ನು ಹೇಳಿದ್ರು. ಈಗ ತ್ರಿವಿಧಂ, ಅದು ಅಲಕ್ಷಣ ಅಂತ ಅನ್ನೋದೇನಿದೆ, ಈ ಅಲಕ್ಷಣ ಅಂತ ಅನ್ನೋದು 3 ವಿಧ. ಯಾವುದು ನಾನು ನಿನ್ನೆ ಸಂಕ್ಷೇಪವಾಗಿ ವಿವರಣೆ ಮಾಡಿದ್ದೆ. ಅಸಂಭವ, ಅವ್ಯಾಪ್ತಿ, ಆಮೇಲೆ ಅತಿವ್ಯಾಪ್ತಿ ಅಂತ 3 ವಿಧವಾದಂತಹ ಅಲಕ್ಷಣ ಅಂತ ತಿಳಿದಿದ್ದೇವೆ. ಅದರಲ್ಲಿ ಮೊದಲಿಗೆ ಅಸಂಭವದ ವಿವರಣೆ ಮಾಡ್ತಾರೆ. ಅಸಂಭವಿ ಲಕ್ಷ್ಯೇ ಸರ್ವಥಾ ನ ವರ್ತತೆ ಯಥಾ ಗೋಹೋ ಏಕಶಫತ್ವಂ. ಯಾವುದು ಅಂದ್ರೆ ಅಸಂಭವಕ್ಕೆ ಉದಾಹರಣೆ ಯತ್ ಲಕ್ಷ್ಯೇ ಸರ್ವಥಾ ನ ವರ್ತತೆ. ನಾನು ನಿನ್ನೆ ಹೇಳಿದೆ, ಲಕ್ಷ್ಯ ಅಂದ್ರೆ ಯಾವುದನ್ನು ಲಕ್ಷ್ಯ ಅಂತ ಕರಿಬೇಕು ಅಂತ ಹೇಳಿದೆ. ಯಾವುದರ ಲಕ್ಷಣವನ್ನು ಹೇಳ್ತೇವೆ ಅದು ಲಕ್ಷ್ಯ. ಈಗ ಗೋವಿನ ಲಕ್ಷಣ ಹೇಳ್ತಾ ಇದ್ದೇವೆ ನಾವೀಗ, ಹಾಗಾಗಿ ಗೋ ಇದು ಲಕ್ಷ್ಯವಾಯಿತು. ಹಾಗಾಗಿ ಯತ್ ಲಕ್ಷ್ಯೇ, ಯಾವುದು ಲಕ್ಷ್ಯದಲ್ಲಿ ಸರ್ವಥಾ ನವರ್ತತೆ, ಎಂದೂ ಇರೋದಿಲ್ಲ. ಗೋವಿನಲ್ಲಿ ಯಾವತ್ತೂ ಯಾವ ಗೋವಿನಲ್ಲೂ ಎಲ್ಲೂ ಇರಬಾರ್ದು ಅಂದ್ರೆ ಅದನ್ನು ಅಸಂಭವ ಅಂತ ಕರೀತಾರೆ. ಇವ್ ಅಂತೇವಲ್ವಾ, ಕನ್ನಡದಲ್ಲೂ ವ್ಯವಹಾರ ಮಾಡ್ತಾರೆ, ಅಸಂಭವ 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 ಅಂದ್ರೆ ಚಾನ್ಸೇ ಇಲ್ಲ ಅಂತಂತೆ ನೋಡಿ. ಹಾಗೆ ಯಾವುದದು? ಯಥಾ ಗೋಹೋ ಏಕಶಫತ್ವಂ. ನಿನ್ನೆ ಪಾಠದಲ್ಲಿ ತಿಳಿದಿದ್ದೇವೆ. ಶಫ ಅಂತಂದ್ರೆ ಗೋವಿನ ಕಾಲಿನ ಕೆಳಗೆ ಇರುವಂತಹ ಬಿಳಿ ಏನು ಅವಯವ ಇದೆ ಅದು ಶಫ ಅಂತ ಕರೀತಾರೆ. ಏಕಶಫ ಅಂದ್ರೆ ಒಂದೇ ಶಫ. ಒಂದೇ ಶಫ ಯಾವುದಕ್ಕಿರತ್ತೆ? ಅಶ್ವಕ್ಕಿರತ್ತೆ, ಗೋವಿಗಿರೋದಿಲ್ಲ. ಅದನ್ನ ನಾನು ಹೇಳುವಾಗ ಏಕಶಫತ್ವಂ ಗೋಹೋ ಲಕ್ಷಣಂ ಅಂತ ನಾನು ಅಂದ್ಬಿಟ್ಟೆ. ಆದರೆ ಅದು ಯಾವ ಗೋವಿನಲ್ಲೂ ಇರೋದಿಲ್ಲ. ಹಾಗಾಗಿ ಲಕ್ಷ್ಯೇ, ಲಕ್ಷ್ಯವಾದ ಗೋವಿನಲ್ಲಿ ಸರ್ವಥಾ ನವರ್ತತೆ, ಎಂದೂ ಬರೋದಿಲ್ಲ ಏಕಶಫತ್ವ ಅಂತ ಅನ್ನೋದು. ಹಾಗಾಗಿ ಯಾರಾದ್ರೂ ಗೋವಿನ ಲಕ್ಷಣ ಏನು ಅಂತ ಕೇಳಿದ್ರೆ ಏಕಶಫತ್ವ ಅಂತ ಅನ್ನೋದು ಗೋವಿನ ಲಕ್ಷಣ ಅಂತಂದ್ರೆ ಅವಾಗ ನಾವು ಅಸಂಭವ ರೂಪವಾದಂತಹ ದೋಷ ಬರುತ್ತೆ. ಆದ್ದರಿಂದಾಗಿ ಅದನ್ನು ಲಕ್ಷಣ ಅಂತ ಕರಿಬಾರದು. ಹೀಗೆ ನೋಡ್ಕೊಳ್ಳಿ, ಯಾವುದೇ ಒಂದನ್ನು ಸುಮ್ನೆ ನಾನಂದೆ ಅಲ್ಪ ಗುಣವತ್ವಂ ವಿಷ್ಣೋಹೋ ಲಕ್ಷಣಂ ಅಂತ ನಾನು ಹೇಳಿದೆ ಅಂತಂದ್ರೆ ಅವಾಗ ಏನಾಗುತ್ತೆ ಅಂದ್ರೆ ದೇವರಿಗೆ ಅಲ್ಪ ಗುಣತ್ವ ಬರತ್ತಾ?
ಎಷ್ಟೇ ಅವತಾರವಿದೆ, ಯಾವ ಅವತಾರದಲ್ಲೂ ನಿಮಗೆ ಅಲ್ಪ ಗುಣ ಅಂತ ಅನ್ನೋದು ಪರಮಾತ್ಮನಿಗೆ ಬರೋದೇ ಇಲ್ಲ. ಹಾಗಾಗಿ ಲಕ್ಷಣಾದ ಭಗವಂತನಲ್ಲಿ ಸರ್ವಥಾ ಅಲ್ಪ ಗುಣ ಅಂತನ್ನೋದು ಬರೋದಿಲ್ಲ. ಹಾಗಾಗಿ ಏನಾಯ್ತಂದ್ರೆ ಅಸಂಭವ ಅಂತನೋ ದೋಷ ಬಂತು. ಹಾಗಾಗಿ ನಾವು ಯಾರು ದೇವರ ಲಕ್ಷಣ ಏನು ಅಂತ ಕೇಳಿದ್ರೆ ಅಲ್ಪ ಗುಣವತ್ವಂ ಅಂತ ಹೇಳಬಾರದು. ಹಾಗಾದ್ರೆ ಯಾವುದನ್ನು ಹೇಳಬೇಕು? ಅನಂತ ಗುಣವತ್ವಂ, ಇದು ಮಾತ್ರ ಲಕ್ಷಣ. ಯಾಕೆ? ಲಕ್ಷಣಾದ ಪರಮಾತ್ಮನಲ್ಲಿ ಬಂದೇ ಬರುತ್ತೆ, ಬರೋದಿಲ್ಲ ಅಂತಿಲ್ಲ. ಹಾಗಾಗಿ ಅದು ಲಕ್ಷಣ, ಇದು ಅಲಕ್ಷಣ. ಅದರಲ್ಲೂ ಯಾವ ಅಲಕ್ಷಣ ಅಂದ್ರೆ ಅಸಂಭವ ರೂಪವಾದಂತ ಅಲಕ್ಷಣ ಅಂತ. ಹೀಗೆ ಅಸಂಭವದ ನಾವು ಮಾಹಿತಿಯನ್ನು ತಿಳಿದುಕೊಳ್ಬಹುದು. ಇನ್ನ ನೆಕ್ಸ್ಟ್ ಅವ್ಯಾಪಕ, ಎರಡನೇದ್ದು. ಏನು ಅವ್ಯಾಪಕ ನೋಡಿ, ಈಗ ಅಸಂಭವಿ ಅವ್ಯಾಪಕ ಅಂತ ಶಬ್ದ ಇದೆ. ದೋಷ ಏನು ಅಂದ್ರೆ ಅಸಂಭವ ದೋಷ. ಅಸಂಭವವನ್ನು ಪಡೆದಿದ್ದು ಅಸಂಭವಿ, ಅವ್ಯಾಪ್ತಿ ಅಂತನೋ ದೋಷವನ್ನು ಪಡೆದಿದ್ದು ಅವ್ಯಾಪ್ತ, ಅವ್ಯಾಪಕ. ಇದು ನಿಮಗೆ ಎಲ್ಲೂ ಅಂದ್ರೆ ನಿಮಗೆ ಇದನ್ನು ಸ್ವಲ್ಪ ಚೆನ್ನಾಗಿ ಅಂದ್ರೆ ತಲೆಯಲ್ಲಿ ಇಟ್ಕೊಳ್ಬೇಕು. ಯಾಕೆಂದ್ರೆ ಮುಂದೆ ಬೇರೆ ಎಲ್ಲಾ ಗ್ರಂಥದಲ್ಲೂ ಆಗ್ಲಿ ಅಥವಾ ಇದೇ ಗ್ರಂಥದಲ್ಲೇ ಆಗ್ಲಿ ಅತಿ ವ್ಯಾಪ್ತಿ ಬಂತು, ಅವ್ಯಾಪ್ತಿ ಬಂತು, ಅಸಂಭವ ಬಂತು ಅಂತ. ಹೀಗೆ ಬರೀ ಅವ್ಯಾಪ್ತಿ ಅಸಂಭವ ಅಂತ ಇಷ್ಟು. ಏನ್ ಅವ್ಯಾಪ್ತಿ ಅಂದ್ರೆ ಏನು, ಅಸಂಭವ ಅಂದ್ರೆ ಏನು ಅಂತ ಎಲ್ಲೂ ಹೇಳೋದಿಲ್ಲ. ಬಂತು ಅಂದ ಕೂಡಲೇ ನಾವೇ ಅದರ ವಿವರಣೆ ಮಾಡ್ಬೇಕಾಗತ್ತೆ. ಹಾಗೆ ಅವ್ಯಾಪಕ ಅಂದ್ರೆ ಅವ್ಯಾಪ್ತಿಯನ್ನು ಪಡೆದಿದ್ದು ಅವ್ಯಾಪಕ. ಅದಕ್ಕೆ ಅದರ ಲಕ್ಷಣ ಏನು ಅಂತಂದ್ರೆ ಯತ್ ಲಕ್ಷೈಕ ದೇಶೇ ವರ್ತಮಾನಮಪಿ ತದೇಕ ದೇಶಾಂತರೇ ನ ವರ್ತತೆ. ಲಕ್ಷೈಕ ದೇಶೇ ವರ್ತಮಾನಮಪಿ ತದೇಕ ದೇಶಾಂತರೇ ನ ವರ್ತತೆ. ಲಕ್ಷೈಕ ದೇಶ ಅಂತಂದ್ರೆ ಅರ್ಥವೇನು? ಈಗ ಲಕ್ಷ್ಯ ಅಂದ್ರೆ ಏನು ಅಂತ ಗೊತ್ತಾಗಿದೆ. ಲಕ್ಷ್ಯ ಅಂದ್ರೆ ಯಾವುದರ ಲಕ್ಷಣ ಹೇಳ್ತೇವೋ ಅದು ಲಕ್ಷ್ಯ. ಲಕ್ಷೈಕ ದೇಶೇ ವರ್ತಮಾನಮಪಿ ಅಂತಂದ್ರೆ ಲಕ್ಷ ಏಕದೇಶ, ಏಕದೇಶ ಅಂದ್ರೆ ಒಂದು ಭಾಗ. ಲಕ್ಷೈಕ ದೇಶ ಅಂತಂದ್ರೆ ಲಕ್ಷದ ಒಂದು ಭಾಗ. ಲಕ್ಷದ ಒಂದು ಭಾಗ ಅಂದ್ರೆ ಇವಾಗ ಸುಮ್ನೆ ಫಾರ್ ಎಕ್ಸಾಂಪಲ್ ಇವಾಗ 100 ಗೋ ಇದೆ ಅಂತ ಇಟ್ಕೊಳ್ರಿ. 100 ಗೋವಿನಲ್ಲಿ 50 ಗೋವಿನಲ್ಲಿ ಮಾತ್ರ ಇದ್ದು ಇನ್ನ 50 ಗೋವಿನಲ್ಲಿ ಇಲ್ಲ ಅಂತಂದ್ರೆ ಅವಾಗ ಏನಾಯ್ತದು? ಲಕ್ಷೈಕ ದೇಶೇ ವರ್ತಮಾನಮಪಿ 50 ಗೋವಿನಲ್ಲಿ ಮಾತ್ರ ಬಂದು ತದ್ ಏಕದೇಶಾಂತರೆ ಇನ್ನು ಉಳಿದ ಭಾಗದಲ್ಲಿ ಅದು ಬಂದಿಲ್ಲ ಅಂತಾದರೆ ಅದನ್ನು ಅವ್ಯಾಪ್ತಿ. ಇದನ್ನ ಶಬ್ದದಿಂದ ನಾವು ಅರ್ಥ ಮಾಡ್ಕೊಳ್ಬಹುದು. ವ್ಯಾಪ್ತಿ ಅಂದ್ರೆ ಅರ್ಥವೇನು? ನೀನೆ ನಾವು ಪಾಠದಲ್ಲಿ ತಿಳಿದ್ವಿ. ವ್ಯಾಪ್ತಿಯ ಅಂತನೋ ಕಡೆಗೆ ರಾಯರು ಕಾರ್ಸ್ನ್ಯ ಅಂತ ಅರ್ಥ ಬರೆದ್ರು. ಅಂದ್ರೆ ಎಲ್ಲಾ ಕಡೆಗೆ ಪೂರ್ಣವಾಗಿ ಅಂತ ಅರ್ಥ. ಅವ್ಯಾಪ್ತಿ ಅಂತನೋ ಶಬ್ದ ಎರಡಿದೆ. ವ್ಯಾಪ್ತಿ ಅಂತನೋ ಸೇರಿಸಿ ಅವ್ಯಾಪ್ತಿ. ಸೊ ವ್ಯಾಪ್ತಿ ಅಂದ್ರೆ ಎಲ್ಲಾ ಕಡೆ ಇದ್ದಿದ್ದು, ಅವ್ಯಾಪ್ತಿ ಅಂದ್ರೆ ಎಲ್ಲಾ ಕಡೆ ಇಲ್ಲ, ಅರ್ಧ ಇದ್ದು ಅರ್ಧ ಇಲ್ಲ. ಅದನ್ನೇ ಲಕ್ಷೈಕ ದೇಶೇ ವರ್ತಮಾನಮಪಿ ತದೇಕ ದೇಶಾಂತರೇ ನವರ್ತತೆ, ಮತ್ತೊಂದು ಭಾಗದಲ್ಲಿ ಇರೋದಿಲ್ಲ ಅಂತ ಹೇಳಿದ್ರು. ಅದಕ್ಕೆ ಉದಾಹರಣೆ ಕೊಡೋದು ಯಥಾ ಗೋಹೋ ಶಬಲತ್ವಂ. ಶಬಲತ್ವಂ ಅದನ್ನು ನಾವು ನಿನ್ನೆ ವಿಚಾರ ಮಾಡಿದ್ವಿ. ಶಬಲತ್ವ ಅಂತಂದ್ರೆ ಒಂದು ರೂಪ ವಿಶೇಷ, ಅನೇಕ ಬರ್ಣ ಮಿಕ್ಸ್ ಆದ ಒಂದು ರೂಪ ವಿಶೇಷ, ಅದನ್ನು ಶಬಳ ಅಂತ ಕರೀತಾರೆ. ಆ ಶಬಲತ್ವ ಅಂತನ್ನೋದು ಏನಾಗತ್ತೆ ಅಂತಂದ್ರೆ ಗೋವಿನಲ್ಲಿ ಕೆಲವು ಭಾಗದಲ್ಲಿ ಬರುತ್ತೆ, ಕೆಲವು ಭಾಗದಲ್ಲಿ ಬರೋದಿಲ್ಲ. ಅದೇ ಕೆಲವು ಭಾಗ ಅಂತಂದ್ರು ಅದರ ಅಭಿಪ್ರಾಯ ಜಗತ್ತಿನಲ್ಲಿ ಎಷ್ಟೆಲ್ಲಾ ಗೋ ಇದೆ ಆ ಎಲ್ಲಾ ಗೋ ಒಂದೇ ಬಣ್ಣದಲ್ಲಿರತ್ತಾ? ಇನ್ನ ಗೋ ಸಾಮಾನ್ಯವಾಗಿ ಗೋ ಅಂದ್ರೆ ಏನು ಅಂತ ಲಕ್ಷಣ ಹೇಳ್ತಾ ಇರ್ತೇನೆ. ಹಾಗೆ ಹೇಳ್ತಾ ಇರುವಾಗ ಆ ಶಬಲತ್ವ ಅಂತ ಅನ್ನೋದು ನಿಮಗೆ 100 ಗೋವಿನಲ್ಲಿ 100 ಗೋವಿಗೆ ಬರೋದಿಲ್ಲ. ಲಕ್ಷೈಕ ದೇಶೇ ವರ್ತಮಾನಮಪಿ ಅಂದ್ರೆ 50 ಗೋವಿನಲ್ಲಿ ಮಾತ್ರ ಬಂದು ಇನ್ನು ಉಳಿದ 50 ಗೋವಿನಲ್ಲಿ ಬರೋದಿಲ್ಲ. ಆದ್ದರಿಂದಾಗಿ ಶಬಲತ್ವ ಅಂತ ಅನ್ನೋದು ಇದನ್ನು ನಾವು ಲಕ್ಷಣ ಅಂತ ಕರಿಬಾರದು. ಹಾಗಾದ್ರೆ ಏನದು? ಅಲಕ್ಷಣ. ಅದರಲ್ಲೂ ಯಾವ ತರಹದ ಅಲಕ್ಷಣ ಅಂತಂದ್ರೆ ಅವ್ಯಾಪ್ತಿ
ಅವ್ಯಾಪ್ತಿ ರೂಪವಾದಂತ ಅಲಕ್ಷಣ ಅಂತ ಅನ್ನೋದು ನಿಮಗೆ ಶಬಳತ್ವದಲ್ಲಿ ಬರುತ್ತೆ. ಮೊದಲನೆಯದ್ದು ಅಸಂಭವ, ಎರಡನೆಯದ್ದು ಅವ್ಯಾಪ್ತಿ, ಮೂರನೆಯದ್ದು ಅತಿವ್ಯಾಪ್ತಿ. ಇದು ದೋಷ ಲಕ್ಷಣ. ಈ ಅತಿವ್ಯಾಪ್ತಿಯನ್ನು ಯಾವುದು ಪಡೆಯುತ್ತೆ ಅದು ಅತಿವ್ಯಾಪಕ. ಹೇಗೆ ಅಸಂಭವಿ ಆಮೇಲೆ ಅವ್ಯಾಪಕ ಅಂತಂದ್ರಲ್ವಾ, ಹಾಗೆ ಅತಿವ್ಯಾಪಕ ಅಂದ್ರೆ ಅತಿವ್ಯಾಪ್ತಿಯನ್ನು ಪಡೆದಿದ್ದು ಯಾವುದು ಅದು ಅತಿವ್ಯಾಪಕ. ಅದಕ್ಕೆ ಉದಾಹರಣೆ ಏನು? ಯತ್ ಲಕ್ಷ್ಯಾತ್ ಅನ್ಯತ್ರಾಪಿ ವರ್ತತೆ. ಲಕ್ಷ್ಯಾದ್ ಅನ್ಯತ್ರಾಪಿ ವರ್ತತೆ ಯಾವುದು ಅದು ಅತಿವ್ಯಾಪ್ತಿ. ಲಕ್ಷ್ಯಾದ್ ಅನ್ಯತ್ರಾಪಿ ಅಂದ್ರೆ ಅರ್ಥವೇನು ಅಂದ್ರೆ ಲಕ್ಷ್ಯದಲ್ಲೂ ಬರುತ್ತೆ, ಲಕ್ಷ್ಯವನ್ನು ಬಿಟ್ಟು ಬೇರೆ ಕಡೆಗೂ ಬರುತ್ತೆ. ಯಾವುದೋ ಅದು ಅತಿವ್ಯಾಪ್ತಿ. ಉದಾಹರಣೆಗೆ ಯಥಾ ವಿಷಾಣಿತ್ವಂ. ವಿಷಾಣಿತ್ವ ಅಂದ್ರೆ ಏನು ಅಂತ ನಾವು ನಿನ್ನೆ ತಿಳಿದಿದ್ದೆ. ವಿಷಾಣಿತ್ವ ಅಂತಂದ್ರೆ ಕೊಂಬು, ಕೋಡು, ಅದಕ್ಕೆ ವಿಷಾಣ ಅಂತ ಕರೀತಾರೆ. ಆ ವಿಷಾಣಿತ್ವ ಅಂತ ಅನ್ನೋದು ಗೋವಿನ ಲಕ್ಷಣ ಅಂತ ಹೇಳೋಣ ಅಂತಂದ್ರೆ ಅದು ಅತಿವ್ಯಾಪ್ತವಾಯ್ತು. ಅತಿವ್ಯಾಪ್ತ ಅಂತೂ ವ್ಯವಹಾರ ಮಾಡ್ತಾರೆ, ಅತಿವ್ಯಾಪಕ ಅಂತೂ ಅಂತಾರೆ. ದೋಷ ಇದು ಅತಿವ್ಯಾಪ್ತಿ. ನಾವು ಆ ಶಬ್ದದಲ್ಲಿ ಸ್ವಲ್ಪ ಮಿಸ್ ಆಗ್ಬೋದು. ಅನೇಕ ಕಡೆಗೆ ಅತಿವ್ಯಾಪ್ತಿ ಅತಿವ್ಯಾಪ್ತಿ ಅಂತ ಅಂದ್ಬಿಡ್ತಾರೆ. ದೋಷ ಅತಿವ್ಯಾಪ್ತಿ, ಅದನ್ನು ಪಡೆಯತ್ತೆ ವಿಷಾಣ, ವಿಷಾಣಿತ್ವ. ಅದೇನಾಗಿದೆ ಲಕ್ಷ್ಯವಾದ ಗೋವಿನಲ್ಲೂ ಇದೆ. ಅಷ್ಟೇ ಹೇಳದೇನೆ ಗೋವನ್ನು ಬಿಟ್ಟು ಎಮ್ಮೆ ಇತ್ಯಾದಿ ಪ್ರಾಣಿಗಳಲ್ಲೂ ಕೂಡ ನಿಮಗೆ ಮಹಿಷ ಅಂತಂತಾರೆ ಎಮ್ಮೆಗೆ. ಆ ಮಹಿಷಾದಿಗಳಲ್ಲೂ ಕೂಡ ಆ ವಿಷಾಣ ಅಂತ ಅನ್ನೋದು ಬರುತ್ತೆ. ಲಕ್ಷ್ಯಾದ್ ಅನ್ಯತ್ರಾಪಿ, ಲಕ್ಷ್ಯದಲ್ಲೂ ಬರುತ್ತೆ, ಲಕ್ಷ್ಯವನ್ನು ಬಿಟ್ಟು ಬೇರೆ ಕಡೆಗೂ ಬರುತ್ತೆ. ಹಾಗಾಗಿ ಅದೇನಾಯ್ತು ಅತಿವ್ಯಾಪ್ತವಾಯಿತು. ಅತಿವ್ಯಾಪ್ತಿ ಎನ್ನುವ ದೋಷವನ್ನು ಪಡೆಯಿತು. ಅಸಂಭವ ಅಂತನೋ ದೋಷವನ್ನು ಪಡೆಯೋದು, ಆಮೇಲೆ ಅವ್ಯಾಪ್ತಿಯನ್ನು ಪಡೆಯೋದು, ಆಮೇಲೆ ಅತಿವ್ಯಾಪ್ತಿಯನ್ನು ಪಡೆಯೋದು. ಹೀಗೆ 3 ತರಹದ ಲಕ್ಷಣಗಳು. ಇಲ್ಲಿ ನೀವು ಇದನ್ನ ಸರಿಯಾಗಿ ತಲೆಯಲ್ಲಿ ಇಟ್ಕೊಳ್ಳಿಕ್ಕೆ ಒಂದು ಉಪಾಯ ಅಂದ್ರೆ ಹೇಗಿರತ್ತೆ ಅಂತ ಅನ್ನೋದಕ್ಕೆ ನಾನು ಹೇಳ್ತೀನಿ. 3ಕ್ಕೂ ಏನ್ ಡಿಫ್ರೆಂಟ್. ಮೊದಲನೇದು ಏನಾಗುತ್ತೆ ಅಂದ್ರೆ ಎಲ್ಲಿರ್ಬೇಕು ಅಲ್ಲೇ ಇರೋದಿಲ್ಲ. ಎಲ್ಲಿರ್ಬೇಕು? ಗೋವಿನಲ್ಲಿ ಇರ್ಬೇಕು, ಗೋವಿನಲ್ಲಿ ಎಲ್ಲೂ ಇರೋದಿಲ್ಲ. ಇದು ಮೊದಲನೇದು. ಸೆಕೆಂಡ್ ಸ್ಟೆಪ್, ಎಲ್ಲಿ ಗೋವಿನಲ್ಲಿ ಇರಬೇಕು ಅರ್ಧ ಇದ್ದು ಅರ್ಧ ಇಲ್ಲ. ಮೊದಲನೆಯದ್ದು ಎಲ್ಲವೇ ಇಲ್ಲ, ಎರಡನೆಯದ್ದು ಅರ್ಧ ಇದ್ದು ಅರ್ಧ ಇಲ್ಲ, ಮೂರನೆಯದ್ದು ಗೋವಿನಲ್ಲೂ ಇದೆ ಬೇರೆ ಕಡೆಗೂ ಇದೆ. ಸೊ ನಿಮ್ಗೆ ತಲೆಯಲ್ಲಿ ಇಟ್ಕೊಳ್ಳಿಕ್ಕೆ ಅನುಕೂಲ ಆಗತ್ತೆ. ಇಲ್ಲೇ ಇಲ್ಲ, ಅರ್ಧ ಇದ್ದು ಅರ್ಧ ಇಲ್ಲ, ಮೂರನೆಯದ್ದು ಇಲ್ಲೂ ಇದೆ ಬೇರೆ ಕಡೆಗೂ ಇದೆ. ಹೀಗೆ 3 ತರಹದ ಲಕ್ಷಣ ದೋಷವನ್ನು ಹೇಳಿದ್ವಿ. ಸೊ ಈಗ ಮೊದಲಿಗೆ ಸ್ಟೆಪ್ ಬೈ ಸ್ಟೆಪ್ ಹೇಳ್ತೀನಿ. ಮೊದಲಿಗೆ ಲಕ್ಷಣವನ್ನು ಹೇಳಿದ್ರು, ಅದಾದ ಮೇಲೆ ಅಲಕ್ಷಣವನ್ನು ಹೇಳಿದ್ರು, ಆಮೇಲೆ ಆ ಅಲಕ್ಷಣ ಎಷ್ಟು ವಿಧ ಅಂತ ಅನ್ನೋದನ್ನ ಹೇಳಿದ್ರು. ಇದರ ಮುಂದೆ ಲಕ್ಷಣ ಯಾಕೆ ಹೇಳಬೇಕು, ಲಕ್ಷಣದ ಪ್ರಯೋಜನವೇನು? ಅನಂತ ಗುಣ ಪರಿಪೂರ್ಣತ್ವ ಇದು ಭಗವಂತನ ಲಕ್ಷಣ, ಶಾಸ್ತ್ರಾಧಿಮತ್ವ ಇದು ಗೋವಿನ ಲಕ್ಷಣ. ಹೀಗೆ ಒಂದೊಂದು ವಸ್ತುವಿಗೆ ಒಂದೊಂದು ಲಕ್ಷಣ ಹೇಳ್ತಾರೆ. ಲಕ್ಷಣ ಯಾಕೆ ಬೇಕು ಅಂತ ತಿಳ್ಕೊಂಡ್ರೆ ಇದು ಲಕ್ಷಣ ಇದು ಲಕ್ಷಣ ಅಲ್ಲ ಅಂತ. ಮೊದಲೇ ಲಕ್ಷಣ ಹೇಳ್ಬೇಕು ಯಾಕೆ ಅಂತ ನಮಗೆ ಪ್ರಶ್ನೆ ಬರುತ್ತೆ. ಅದಕ್ಕೆ ಮುಂದೆ ಈಗ ಹೇಳ್ತಾರೆ, ಸಜಾತೀಯ ವಿಜಾತೀಯ ವ್ಯಾವೃತ್ತತೆಯ ಲಕ್ಷಾವಧಾರಣಂ ಲಕ್ಷಣ ಜ್ಞಾನಸ್ಯ ಪ್ರಯೋಜನಂ. ಏನು ಸಜಾತೀಯ ವಿಜಾತೀಯ ವ್ಯಾವೃತ್ತತೆಯ ಅಂತಂದ್ರೆ ಇದು ನಮಗೆ ಮೇಲಿಂದ ಮೇಲೆ ನಾವು ವ್ಯವಹಾರದಲ್ಲಿ ನಾವು ಇದನ್ನು ತಿಳಿತೇವೆ. ಸುಮ್ನೆ ಯಾರೊಬ್ರು ಹೆಸರು ಗೋವಿಂದ ಅಂತ ಕೇಳಿರ್ತೇವೆ ಅಂತ ತಿಳ್ಕೊಳ್ರಿ. ಯಾರು ಗೋವಿಂದ ಅಂದ್ರೆ ಯಾರು? ನಾವು ಆ ವ್ಯಕ್ತಿ ನೋಡಿರೋದಿಲ್ಲ. ಗೋವಿಂದ ಅಂದ್ರೆ ಯಾರು ಅಂತ ನಾವು ಕೇಳಿದಾಗ ಅವಾಗ ಯಾವನೊಬ್ಬ ಪುರುಷನ ನೋಡಿ ಓ ಇವನ ಅಂತಂತೇವೆ. ಇವನ ಅಂತ ಹೇಗೆ ಹೇಳಿದ್ರಿ? ಸೇಮ್ ಇದೆ, ಮುಖ ಅಥವಾ ಅವನ ಲೊಕೇಶನ್, ಅವನು ಎಲ್ಲಿರ್ತಾನೆ ಅದು ಎಲ್ಲ ಸೇಮ್ ಇದೆ, ಹಾಗಾಗಿ ಇವನೇ ಇರ್ಬೇಕು.
ಅಂತಂತೇವೆ, ಅಥವಾ ಇನ್ನೊಬ್ಬರನ್ನು ತೋರಿಸಿ ಇವನು ಅಂತಂತೇವೆ. ಅವಾಗ ಹೇಳ್ತೇವೆ ಹಾಗಲ್ಲ, ಒಳ್ಳೆ ಹೈಟ್ ಇರ್ತಾನೆ, ಇಂತಹ ಬಣ್ಣ ಇರುತ್ತೆ, ಹೀಗಿರ್ತಾನೆ, ಈ ಊರಿನಲ್ಲಿ ಇರ್ತಾನೆ, ಇವನಷ್ಟೇ ಗೋವಿಂದ ಅಂತಂತೇವೆ. ಅವಾಗ ಏನಾಯ್ತು, ನಾನು ಯಾರನ್ನು ತಿಳಿದುಕೊಂಡಿದ್ದೇನೆ ಅವರೂ ಅಲ್ಲ, ಯಾರು ತಪ್ಪಾಗಿದ್ದಾರೋ ಅವನೂ ಅಲ್ಲ, ಹಾಗಾದ್ರೆ ಇವನೇ ಅಂತ ನಮಗೆ ಕನ್ಫರ್ಮ್ ಆಗಿ ನಮಗೆ ಒಂದು ಗುರುತು ಸಿಗತ್ತೆ, ಅವರನ್ನೇ ಅಂತ ನಾನು ತಿಳ್ಕೊಳ್ತೇನೆ. ಹಾಗೆ ಹೇಳ್ಬೇಕಂದ್ರೆ ಏನ್ ಮಾಡ್ಬೇಕಾಗಿತ್ತು, ನಾವು ಅವನಲ್ಲೇ ಇರುವಂತಹ ಒಂದು ಗುಣಧರ್ಮವನ್ನು ಹೇಳಬೇಕಾಗಿತ್ತು. ಹೇಳಿದಾಗ ಮಾತ್ರ ನಮಗೆ ಅದರ ಸ್ಪಷ್ಟ ಆಗತ್ತೆ. ಹಾಗೆ ಸಜಾತೀಯ ಅಂತಂದ್ರೆ ಗೋವಿಗೆ ಸಜಾತೀಯ, ಆಮೇಲೆ ವಿಜಾತೀಯ. ಸಜಾತೀಯ ಅಂತಂದ್ರೆ ಅವಾಗ ಗೋವಿಗೆ ಸಜಾತಿವಾದ ಯಾವುದು, ಗೋವಿಗೆ ಹೇಗೆ ಕೊಂಬಿದೆ ಹಾಗೆ ಕೊಂಬಿದೆ ಎಮ್ಮೆಗೆ, ಗೋವಿಗೆ ಹೇಗೆ 4 ಕಾಲಿದೆ ಹಾಗೆ ಎಮ್ಮೆಗೆ 4 ಕಾಲಿದೆ, ಆಯ್ತಲ್ಲ. ಅಥವಾ ಅದನ್ನು ವಿಜಾತೀಯ ಅಂತ ಅಂತಾರೆ, ಅದು ಬೇಡ, ಯಾಕಂದ್ರೆ ಶಾಸನಾದಿ ಮತ್ತು ಇಲ್ಲ. ಹಾಗಾಗಿ ಸಜಾತೀಯವಾದದ್ದು ಯಾವುದು ಅಂದ್ರೆ ಇದು ಒಂದು ವಸ್ತು, ಇದೊಂದು ಪ್ರಾಣಿ, ಇನ್ನೊಂದು ಪ್ರಾಣಿ, ಅದು ಸಜಾತೀಯ ಆಗತ್ತೆ. ವಿಜಾತೀಯ ಅಂದ್ರೆ ಎಮ್ಮೆ, ಮಹಿಷ ಇತ್ಯಾದಿಗಳು, ಇದು ವಿಜಾತೀಯ ಅಂತ ಆಗತ್ತೆ. ಈ ಶಾಸನಾದಿ ಮತ್ತು ಅಂತ ಅನ್ನೋದು ಏನಾಗಿದೆ ಅಂದ್ರೆ ಗೋವಿಗೆ ಸಜಾತೀಯವಾದಂತಹ ಯಾವುದೊಂದು ಪ್ರಾಣಿ ಅಲ್ಲೂ ಇಲ್ಲ. ಇನ್ನ ವಿಜಾತೀಯವಾದದ್ದು ಯಾವುದು ನಿಮಗೆ, ಮಹಿಷ, ಎಮ್ಮೆ ಇತ್ಯಾದಿಗಳು, ಅಲ್ಲೂ ಇಲ್ಲ. ಸಜಾತೀಯ ಅಂದ್ರೆ ಸಮಾನ ಅಂತ ಅಭಿಪ್ರಾಯ, ವಿಜಾತೀಯ ಅಂದ್ರೆ ಸಮಾನ ಅಲ್ಲ. ಅದಕ್ಕೆ ಮತ್ತೆ ಬೇರೆ ಪರಿಷ್ಕಾರ ಎಲ್ಲ ಇದೆ, ಸುಮ್ನೆ ಸಂಕ್ಷೇಪವಾಗಿ ತಿಳಿಯೋದಾದ್ರೆ ಸಮಾನವಾದದ್ದು. ಇದಕ್ಕೆ ಸಮಾನವಾದದ್ದು ಯಾವುದೋ ಅದರಲ್ಲೂ ಇಲ್ಲ. ಆಮೇಲೆ ವಿಜಾತೀಯ ಅಂದ್ರೆ ಇದಕ್ಕೆ ಸಮಾನವಾಗದೇ ಇದ್ದದ್ದು ಯಾವುದೋ, ಮಹಿಷಾದಿಗಳು, ಅಲ್ಲೂ ನಿಮಗೆ ಈ ಲಕ್ಷಣ ಇರೋದಿಲ್ಲ ಅಂತ ಹೇಳಿ ಲಕ್ಷ್ಯ ಅವಧಾರಣ. ಲಕ್ಷ್ಯ ಅವಧಾರಣ ಅಂತಂದ್ರೆ ಇದನ್ನೇ ಕರಿಬೇಕು, ಇದನ್ನೇ ನಾವು ವ್ಯವಹಾರ ಮಾಡಬೇಕು ಅಂತ ಏನಂತೇಳಿ ಅವಧಾರಣ ಅಂತ ನಿನ್ನೆ ನಾನು ವಿಚಾರ ಹೇಳಿದ್ದೆ. ಬೇರೆ ಯಾವುದೂ ಅಲ್ಲ, ಇದನ್ನೇ ಗೋ ಅಂತ ಕರಿಬೇಕು. ಯಾಕೆ, ಈ ಶಾಸನಾದಿ ಮತ್ತು ಇದು ಸಮಾನವಾದದ್ರಲ್ಲೂ ಇಲ್ಲ, ಈ ಶಾಸನಾದಿ ಮತ್ತು ಇದು ವಿಜಾತೀಯವಾದದ್ರಲ್ಲೂ ಇಲ್ಲ, ಆದರೆ ಗೋವಿನಲ್ಲೇ ಇದೆ, ಹಾಗಾಗಿ ಇದನ್ನೇ ನಾವು ಗೋ ಅಂತ ಕರಿಬೇಕು. ಇದು ನಮಗೆ ಲಕ್ಷಣ ಜ್ಞಾನದ ಪ್ರಯೋಜನ ಅಂತಂತಾರೆ. ಯಾಕೆ ನಾವು ಲಕ್ಷಣ ಹೇಳಬೇಕು, ಈ ಕಾರಣಕ್ಕಾಗಿ. ಈ ಅನಂತ ಗುಣ ಅಂತ ಅನ್ನೋದು ದೇವರಿಗೆ ಸಮಾನರಾದವರು ಯಾರೂ ಇಲ್ಲೇ ಇಲ್ಲ, ಇದ್ರೂ ಅಲ್ಲೂ ಇಲ್ಲ. ಇನ್ನ ವಿಜಾತೀಯರಾದಂತಹವರಲ್ಲೂ ಅನಂತ ಗುಣ ಇಲ್ಲ, ದೇವರಲ್ಲಿ ಮಾತ್ರ ಅನಂತ ಗುಣವಿದೆ. ಹಾಗಾಗಿ ಇವರನ್ನೇ ದೇವರು ಅಂತ ಕರಿಬೇಕು ಅಂತ ನಾವು ಲಕ್ಷ್ಯ ಅವಧಾರಣ ಅಂತಂತೇವೆ. ಇದಕ್ಕಾಗಿ ಲಕ್ಷಣವನ್ನು ಹೇಳೋದು, ಇದೇ ಲಕ್ಷಣ ಪ್ರಯೋಜನ. ಇದು ನೀವು ಜಗತ್ತಿನಲ್ಲಿ ಯಾವುದನ್ನು ಬೇಕಾದ್ರೂ ತಗೊಳ್ಳಿ, ಏನೋ ಒಂದನ್ನು ನಿರ್ಣಯ ಮಾಡೋದಕ್ಕಾಗಿ ಅವನ ಗುಣಧರ್ಮವನ್ನು ಹೇಳಿರ್ತೇವೆ, ಅದನ್ನ ನಾವು ಅಪ್ಲೈ ಮಾಡ್ತೇವೆ ಬೇರೆ ಕಡೆಗೆ. ಓ ಇವರಿಗಿದೆಯಾ, ಇವರಿಗಿದೆಯಾ, ಓ ಹಾಗಾದ್ರೆ ಯಾರಿಗೂ ಇಲ್ಲ, ಇವನಿಗೆ ಇದೆ, ಹಾಗಾದ್ರೆ ಇವನನ್ನೇ ನಾವು ರಾಮ, ಗೋವಿಂದ ಅಂತ ಕರಿಬೇಕು ಅಂತ ನಾವು ನಿರ್ಣಯ ಮಾಡ್ಕೊಳ್ತೇವೆ. ಇದು ಏನ್ ನಿರ್ಣಯ ಮಾಡ್ಕೊಳ್ಳೋ ಒಂದು ಅವಸ್ಥೆ ಇದೆ ಅಲ್ವಾ, ಇದು ಯಾವುದರಿಂದ ಮಾಡ್ಕೊಂಡ್ರಿ, ಲಕ್ಷಣದಿಂದ ಮಾಡಿದ್ರಿ. ಹಾಗಾಗಿ ಲಕ್ಷಣ ಜ್ಞಾನವನ್ನು ಮಾಡಿಕೊಳ್ಬೇಕು. ಉದಾಹರಣೆಗೆ ನಿಮಗೆ ಶಾಸನಾಧಿಮತ್ವದ ಜ್ಞಾನವೇ ಇಲ್ಲ ಅಂತಂದ್ರೆ ಅವಾಗ ನಿಮ್ಗೆ ಹೇಳೋದಕ್ ಸಾಧ್ಯವಾ ಇದೇ ಗೋ ಅಂತ? ಹಾಗಾದ್ರೆ ಯಾವಾಗ ನಿಮ್ಗೆ ಇದೇ ಗೋ ಅಂತ ನಿಶ್ಚಯ ಆಗತ್ತೆ, ಶಾಸನಾಧಿಮತ್ವ ಇದು ಲಕ್ಷಣ ಅಂತ ಅನ್ನುವ ಪರಿಚಯ ಯಾವಾಗ ಆಗತ್ತೋ ಅವಾಗ ನಿಮ್ಗೆ ಆಗತ್ತೆ. ಇಲ್ಲಾದ್ರೆ ನಾವೇನ್ ಮಾಡ್ತೇವೆ, ನಮ್ಮಪ್ಪ ಇದನ್ನು ಗೋ ಅಂತ ಕರಿಬೇಕು ಅಂತ ಹೇಳ್ದ, ನಾನ್ ಕರಿತೇನೆ. ಯಾಕ ಅಂತ ಕೇಳಿದ್ರೆ ಕಾರಣ ಇಲ್ಲ, ಅಪ್ಪ ಹೇಳಿದ್ರೆ ನಾನು ಕರಿತೇನೆ. ಹಾಗಲ್ಲ, ಈ ಲಕ್ಷಣ ಇದೆ ಅದಕ್ಕಿದು ಗೋ, ಈ ಲಕ್ಷಣ ಇದೆ ಅದಕ್ಕಿದು ಭಗವಂತ ಅಂತ ನಮಗೆ ಲಕ್ಷಣ ಜ್ಞಾನವಾದರೆ ಮಾತ್ರ ನಿರ್ಣಯ ಮಾಡಿ ಹೇಳ್ಬೋದು. ಇಲ್ಲದೆ ಹೋದ್ರೆ ಸುಮ್ಮನೆ ಹೇಳ್ಬೇಕಷ್ಟೇ. ಇದು ನಮಗೆ ಲಕ್ಷಣ ಜ್ಞಾನದ ಪ್ರಯೋಜನ. ಮುಂದೆ ಅದಕ್ಕೆ
ನಾನು ಸುಮ್ನೆ ಅದು ಗೋ ಅಂತ ಅನ್ನೋ ದೃಷ್ಟಾಂತವನ್ನು ಮೊದಲಿಂದ ತಗೊಂಡು ಅದನ್ನೇ ವಿಚಾರ ಮಾಡ್ತಾ ಬಂದಿದ್ದೇವೆ ಅಂತ ಅನ್ನೋದಕ್ಕೆ ಅದನ್ನ ಹೇಳಿದೆ. ಇಲ್ಲಿ ಬೇರೆ ಒಂದು ಉದಾಹರಣೆ ಕೊಡ್ತಾರೆ. ಅಸ್ಮಿನ್ ಗ್ರಾಮೆ ದೇವದತ್ತ ಗೃಹಂ ಇತಿ ವಾರ್ತಾಂ ಶ್ರುತವತೋ ಹಿ ತದ್ ಗ್ರಾಮಸ್ಥೇಷು ಸರ್ವೇಷ್ವಪಿ ಗೃಹೇಶು ದೇವದತ್ತ ಬುದ್ಧಿ ಪ್ರಸಕ್ತ. ನಾನು ಹೇಳಿದ ಉದಾಹರಣೆಗಿಂತ ಇದು ಹೆಚ್ಚು ಸ್ಪಷ್ಟ ಇದೆ. ಏನು? ಅಸ್ಮಿನ್ ಗ್ರಾಮೆ, ಈ ಊರಿನಲ್ಲಿ, ದೇವದತ್ತ ಗೃಹಂ, ದೇವದತ್ತ ಗೃಹ ಅಂತಂದ್ರೆ ದೇವದತ್ತ ಅಂತಂದ್ರೆ ಒಬ್ಬ ಪುರುಷ, ದೇವದತ್ತ ಗೃಹಂ ಅಂದ್ರೆ ದೇವದತ್ತನ ಮನೆ ಅಂತ ನಾನಂದೆ ಅಂತ ಇಟ್ಕೊಳ್ಳಿ. ಈ ಒಂದು ಊರಿದೆ, ಆ ಊರಿನಲ್ಲಿ ದೇವದತ್ತನ ಮನೆ ಇದೆ. ನಾವು ಊರಿಗೆ ಬಂದೇ ಇಲ್ಲ, ಫಸ್ಟ್ ಟೈಮ್ ಎಂಟ್ರಿ ನಾನು ಅವನ ಮನೆಯಲ್ಲಿ ನನ್ ಕೆಲಸ ಇತ್ತು ಅವನ ಹತ್ರ, ಅದಕ್ಕಾಗಿ ನಾನು ಈ ಊರಿಗೆ ಬಂದೆ. ಬಂದ ಕೂಡಲೇನೆ ಇಲ್ಲಿ ಏನೋ ದೇವದತ್ತ ಅಂತ ಒಬ್ಬ ಪುರುಷ ಇದ್ದಾನಂತೆ, ಅವನ ಮನೆ ಯಾವುದು? ವಾರ್ತಾಂ ಶ್ರುತವತೋಹಿ, ಈ ಮಾತನ್ನು, ದೇವದತ್ತನ ಮನೆ ಇದೆ ಅಂತನೋ ಮಾತನ್ನು ಮಾತ್ರ ತಾನು ಪಾಪ ಕೇಳಿಸ್ಕೊಂಡಿದ್ದ. ಅದನ್ನು ಕೇಳಿಸ್ಕೊಂಡ ಮೇಲೆ ಗ್ರಾಮಕ್ಕೆ ಪ್ರವೇಶ ಮಾಡಿದ ಮೇಲೆ ತದ್ ಗ್ರಾಮಸ್ಥೇಶು, ಅದೇ ಊರಿನಲ್ಲಿ ಇರುವಂತಹ ಸರ್ವೇಶ್ವಪಿ ಗೃಹೇಶು, ಎಲ್ಲರ ಮನೆ ಇದೆ. ಎಲ್ಲರ ಮನೆ ಏನಾಯ್ತು? ಇದು ಸಜಾತೀಯ. ಯಾಕೆ? ಇದಕ್ಕಂತಾರೆ ಗೃಹತ್ವೇನ ಸಜಾತೀಯ ಅಂತಂತಾರೆ. ಗೃಹತ್ವೇನ ಸಜಾತೀಯ ಅಂದ್ರೆ ಅವಂದು ಮನೆ, ಇವಂದು ಮನೆ, ಇನ್ನೊಬ್ಬಂದು ಮನೆ. ಹಾಗಾದ್ರೆ ಇದೆಲ್ಲವೂ ಗೃಹತ್ವೇನ ಸಜಾತೀಯವಾಯಿತು. ಅಲ್ಲಿ ಎಲ್ಲಾ ಕಡೆಗೆ ದೇವದತ್ತ ಬುದ್ಧಿ ಸ್ಯಾತ್, ದೇವದತ್ತ ಬುದ್ಧಿ ಪ್ರಸಕ್ತ. ಎಲ್ಲಾ ಮನೆಯಲ್ಲೂ ಇದನ್ನೇ ದೇವದತ್ತನ ಮನೆ, ಇದನ್ನೇ ದೇವದತ್ತನ ಮನೆ, ಇದನ್ನೇ ದೇವದತ್ತ ಮನೆ ಅಂತ ತಿಳ್ಕೊಂಡ್ಬಿಟ್ಟ. ಯಾಕೆ ತಿಳ್ಕೊಂಡ? ಅವನು ಇಷ್ಟೇ ಹೇಳಿದ್ರು, ಈ ಗ್ರಾಮದಲ್ಲಿ ದೇವದತ್ತನ ಮನೆ ಇದೆ, ಹೊರತು ಇದೇ ದೇವದತ್ತನ ಮನೆ ಅಂತ ತಿಳಿಸಿಲ್ಲ ಅವನಿಗೆ ಯಾರು. ಹೇಗೆ? ಉದಾಹರಣೆ ನಾವು ತಿಳಿಯೋದಾದ್ರೆ, ಎಮ್ಮೆಯನ್ನು ನೋಡಿ ಗೋ ಅಂತ ಕರೆದ, ಕತ್ತೆಯನ್ನು ನೋಡಿ ಗೋ ಅಂತ ಕರೆದ, ಕುದುರೆಯನ್ನು ನೋಡಿ ಗೋ ಅಂತ ಕರೆದ, ಗೋವನ್ನು ನೋಡಿ ಗೋ ಅಂತ ಕರೆದ. ಯಾಕೆ ಲಕ್ಷಣ ಹೇಳಿಲ್ಲ ಅವನಿಗೆ? 4 ಕಾಲು ಇದ್ದಿದ್ ಗೋ ಅಂತ ನಾನು ಅಂದ್ಬಿಟ್ಟೆ, ಎಲ್ಲವನ್ನೂ ಗೋ ಅಂತ ಕರೆದ ಅವನು. ಹಾಗೆ ಈ ಊರಿಗೆ ಬಂದು ಅಲ್ಲಿರುವ ಎಲ್ಲಾ ಮನೆಯೂ ಕೂಡ ದೇವದತ್ತನ ಮನೆ, ದೇವದತ್ತನ ಮನೆ ಅಂತ ತನಗೆ ಬುದ್ಧಿ ಬಂದ್ಬಿಡ್ತು. ತತಃ ಅದಕ್ಕೇನ್ ಮಾಡ್ಬೇಕಾಯ್ತು? ಒಂದು ದೇವದತ್ತನ ಮನೆಯೇ ಇದು ಅಂತ ಅನ್ನೋದನ್ನು ಪರಿಚಯ ಮಾಡಿಸ್ಕೊಡೋದಕ್ಕಾಗಿ ನಾವೊಂದು ಲಕ್ಷಣವನ್ನು ಹೇಳ್ಬೇಕಾಗಿತ್ತು. ಯತ್ರ ಪತಾಕ ತದ್ ದೇವದತ್ತ ಗೃಹಂ. ಅಂದ್ರೆ ಯತ್ರ ಪತಾಕ, ಪತಾಕ ಅಂತಂದ್ರೆ ಫ್ಲಾಗ್. ಯತ್ರ ಪತಾಕ, ಯಾರ ಮನೆಯ ಮೇಲೆ ಪತಾಕೆ ಇದೆಯೋ, ಫ್ಲಾಗ್ ಇದೆಯೋ, ತದ್ ದೇವದತ್ತ ಗೃಹಂ, ಅದು ದೇವದತ್ತನ ಮನೆ ಅಂತ ನಾನಂದೆ. ಇದನ್ನು ತಿಳ್ಕೊಂಡ. ಓ, ಹಾಗಾದ್ರೆ ನಾನು ಯಾವ ಮನೆಗೆ ಹೋಗ್ಬೇಕಾಗಿದೆ, ಆ ಮನೆಯನ್ನು ಹೇಗೆ ಹುಡ್ಕೊಳ್ಬೇಕು ಅಂತಂದ್ರೆ, ಯಾರ ಮನೆಯ ಮೇಲೆ ಫ್ಲಾಗ್ ಇದೆಯೋ ಅದು ನಾನು ಹೋಗುವಂತಹ ಮನೆ ಅಂತ ತಿಳಿದುಕೊಂಡು, ಇದೇ ಲಕ್ಷಣ ಜ್ಞಾನ. ದೇವದತ್ತನ ಮನೆಯ ಲಕ್ಷಣ ಇದು, ಹೊರತು ಇನ್ನೊಬ್ಬರ ಮನೆಯ ಲಕ್ಷಣ ಅಲ್ಲ ಇದು. ದೇವದತ್ತನ ಮನೆಯ ಲಕ್ಷಣವನ್ನು ಹೇಳಿದ ಮೇಲೆ ಆ ಲಕ್ಷಣ ಜ್ಞಾನವನ್ನು ಮಾಡಿಕೊಂಡ. ಲಕ್ಷಣ ಜ್ಞಾನಿ ಸತಿ ಜ್ಞಾನವಾದ ಮೇಲೆ ಬೇರೆ ಬೇರೆ ಯಾವ್ಯಾವ ಮನೆಯಲ್ಲಿ ನನಗೆ ಇದು ಮನೆ, ಇದೇ ಅವನ ಮನೆ ಅಂತ ಪ್ರತೀತಿ ಬಂದಿತ್ತೋ ಅದೆಲ್ಲವೂ ಪರಿಹಾರ ಮಾಡಿಕೊಂಡು, ಇದಮೇವ ನ ಅನ್ಯತ ಇತ್ಯವಧಾರಣಂ ಜಾಯತೆ, ಇದೇ ದೇವದತ್ತನ ಮನೆ, ಹೊರತು ಇದನ್ನು ಬಿಟ್ಟು ಬೇರೆ ಯಾವ ಮನೆಯೂ ದೇವದತ್ತನ ಮನೆಯಲ್ಲ. ಇದೇ ಸಜಾತೀಯದಿಂದ ಹಾಗೂ ವಿಜಾತೀಯದಿಂದ ವ್ಯಾವೃತ್ತಿ ಅಂತ ಅನ್ನೋ ಶಬ್ದಕ್ಕೆ ನಾನು ಮೇಲೆ ಅರ್ಥವನ್ನು ಹೇಳಿಲ್ಲ, ಸ್ಕಿಪ್ ಮಾಡ್ಬಿಟ್ಟಿದ್ದೆ. ವ್ಯಾವೃತ್ತಿ ಅಂದ್ರೆ ಭೇದ ಅಂತ ಅರ್ಥ. ಭೇದ ಅಂದ್ರೆ ಬೇರೆ, ಸಜಾತೀಯದಿಂದ ಬೇರೆ, ವಿಜಾತೀಯದಿಂದಲೂ ಬೇರೆ ಅಂತೇನ್ ತಿಳ್ಕೊಳ್ಳೋದು, ಇದು ಪ್ರಯೋಜನ. ಇದನ್ನೇ ನೀವು ಈಗ ಪತಾಕೆಯನ್ನು ನೋಡಿ, ಫ್ಲಾಗ್ ಅನ್ನು ನೋಡಿಕೊಂಡು, ಇದನ್ನೇ ದೇವದತ್ತನ ಮನೆ ಅಂತ ತಿಳಿದುಕೊಂಡು, ಮತ್ತೊಂದು ಯಾವ ಮನೆಯೂ ದೇವದತ್ತನ ಮನೆ ಅಲ್ಲ ಅಂತ ನಾವೇನು ನಿಶ್ಚಯ ಮಾಡ್ಕೊಳ್ತೇವೆ, ಇದನ್ನೇ ಅವಧಾರಣ. ಅವಧಾರಣ ಅಂತ ಅನ್ನೋ ಶಬ್ದಕ್ಕೆ ಇನ್ನೊಂದು ನಾವು ಅರ್ಥವನ್ನು ಹೇಳ್ಬೇಕಂದ್ರೆ ಸಂಸ್ಕೃತದಲ್ಲೇ ನಿಶ್ಚಯಾತ್ಮಕಂ ಜ್ಞಾನಂ ಅಂತಂತಾರೆ. ಅಂದ್ರೆ ನಿಶ್ಚಯಾತ್ಮಕವಾದ ಜ್ಞಾನ. ಹಾಗಾಗಿ ಈ ನಿಶ್ಚಯ ನಿಮಗೆ ಯಾವಾಗ ಬಂತು? ಬರೀ ದೇವದತ್ತ ಗೃಹಂ ಅಸ್ತಿ ಅಂತ ಇಷ್ಟೇ ಹೇಳಿದಾಗ ಬಂದಿಲ್ಲ. ಯತ್ರ ಪತಾಕ ತದ್ ದೇವದತ್ತ ಗೃಹಂ ಅಂತ ಹೇಳಿದಾಗ ಬಂತು. ಬರೀ 4 ಕಾಲು ಇದ್ದಿದ್ದು ಗೋ, ಕೊಂಬು ಇದ್ದಿದ್ದು ಗೋ ಅಂತಂದಾಗ ಬಂದಿಲ್ಲ. ಶಾಸನಾದಿಮತ್ವಂ ಗೋಹೋ ಲಕ್ಷಣಂ ಅಂತ
ಲಕ್ಷಣ ಜ್ಞಾನ ಲಕ್ಷಣವನ್ನು ಹೇಳಿದ ಮೇಲೆ ನಿಮಗೆ ಈ ಒಂದು ನಿಶ್ಚಯಾತ್ಮಕವಾದ ಅವಧಾರಣ ರೂಪವಾದಂತಹ ಜ್ಞಾನ ಅಂತ ಅನ್ನೋದು ಬಂತು. ಹಾಗಾಗಿ ಇದನ್ನೇ ವ್ಯಾವೃತ್ತಿ ಜ್ಞಾನ ಅಂತೂ ಕರೀತಾರೆ. ವ್ಯಾವೃತ್ತಿ ಜ್ಞಾನ ಅಥವಾ ಲಕ್ಷಣ ಪ್ರಯೋಜನ, ಯಾಕೆ ಲಕ್ಷಣವನ್ನು ಹೇಳಬೇಕು ಅಂತೆಲ್ಲ ಹೇಳಿದಾಗ ಈ ರೀತಿಯಾಗಿ ಒಂದು ನಿಶ್ಚಯವನ್ನು ತಂದುಕೊಡೋದಕ್ಕಾಗಿ ನಾವು ಲಕ್ಷಣ ಹೇಳ್ತೇವೆ. ನಾವು ಪ್ರತಿನಿತ್ಯದಲ್ಲೂ ಇದು ನಮ್ಮ ಅನುಭವದಲ್ಲಿ ಬರ್ತಾ ಇರುತ್ತೆ, ಒಂದೊಂದು ನಿಶ್ಚಯ ಬರ್ತಾ ಇರುತ್ತೆ, ಅದಕ್ಕೊಂದು ಲಕ್ಷಣವನ್ನು ಹೇಳಿದ್ಮೇಲೆ ನಿಶ್ಚಯ ಮಾಡ್ಕೊಳ್ತೇವೆ. ಆದ್ರೆ ಇದನ್ನು ಹೇಳಿದ್ದಕ್ಕೆ ಇದು ಆಯ್ತು ಅಂತ ಅನ್ನೋದು ನಮಗೆ ಮೇಲಿಂದ ಮೇಲೆ ಅನುಭವಿಸೋದಿಲ್ಲ. ಆದರೆ ಇದು ಇದ್ದರೆ ಮಾತ್ರ ನಮಗೆ ವ್ಯಾವೃತ್ತಿ ಜ್ಞಾನ ಅಂತ ಅನ್ನೋದು ಬರುತ್ತೆ. ಹಾಗಾಗಿ ಈ ಪ್ರಯೋಜನ ಬೇಕು ಅಂತ ಅನ್ನೋದಕ್ಕಾಗಿ ನಾವು ಅನಿವಾರ್ಯವಾಗಿ ಲಕ್ಷಣವನ್ನು ಹೇಳಲೇಬೇಕು. ಒಂದು ಅಥವಾ ಇನ್ನೊಂದು ಹೇಳ್ತಾರೆ, ಶಬ್ದ ವ್ಯವಹಾರೋವಾ ಲಕ್ಷಣ ಜ್ಞಾನಸ್ಯ ಪ್ರಯೋಜನಂ. ಶಬ್ದ ವ್ಯವಹಾರೋವಾ ಲಕ್ಷಣ ಜ್ಞಾನಸ್ಯ ಪ್ರಯೋಜನಂ ಅಂತಂದ್ರೆ, ಇದನ್ನು ತಾರ್ಕಿಕರು ತಮ್ಮ ಗ್ರಂಥದಲ್ಲಿ ಸ್ವಲ್ಪ ಶಾರ್ಟ್ ಮಾಡ್ಬಿಡ್ತಾರೆ. ಶಾರ್ಟ್ ಅಂದ್ರೆ ಇಷ್ಟೆಲ್ಲ ಅಭಿಪ್ರಾಯ ಇದ್ದೇ ಇರುತ್ತೆ, ಸಣ್ಣ ಶಬ್ದದಲ್ಲಿ ನಮಗೆ ಪರಿಚಯ ಆಗಬೇಕು ಅಂತ ಅನ್ನೋದಕ್ಕಾಗಿ ಈ ಒಂದು ಶಬ್ದವನ್ನು ಪ್ರಯೋಗ ಮಾಡ್ತಾರೆ. ವ್ಯಾವೃತ್ತಿರುವ ವ್ಯವಹಾರೋವ ಲಕ್ಷಣ ಜ್ಞಾನಸ್ಯ ಪ್ರಯೋಜನಂ. ವ್ಯಾವೃತ್ತಿರುವ ವ್ಯವಹಾರೋವ ಅಂತಂದ್ರೆ ಒಂದ ವ್ಯಾವೃತ್ತಿ, ಇಲ್ಲಾಂದ್ರೆ ವ್ಯವಹಾರ. ವ್ಯಾವೃತ್ತಿ ಅಂದ್ರೆ ನಾ ಇಷ್ಟವರೆಗೆ ಮೇಲಿಂದ ನಿರೂಪಣೆ ಮಾಡಿದ್ದು, ಅಸ್ಮಿನ್ ಗೃಹೆ ಅಂತ ಹಿಡ್ಕೊಂಡು ಅಥವಾ ಸಜಾತೀಯ ವಿಜಾತೀಯ ಅಂತ ಹೇಳಿ ಅಲ್ಲಿಂದ ಪ್ರಾರಂಭಿಸ್ಕೊಂಡು ನಾವು ಇಷ್ಟವರೆಗೆ 3-4 ವಾಕ್ಯದಲ್ಲಿ ತಿಳಿದಿದ್ದೇವೆ, ಇದು ವ್ಯಾವೃತ್ತಿ. ಇನ್ನೊಂದು ವ್ಯವಹಾರೋವಾ ವ್ಯವಹಾರ, ಇದು ಒಂದು ಪ್ರಯೋಜನ. ಅದನ್ನೇ ಈಗ ಹೇಳಿದ್ರು, ಶಬ್ದ ವ್ಯವಹಾರೋವಾ ಲಕ್ಷಣ ಜ್ಞಾನಸ್ಯ ಪ್ರಯೋಜನಂ. ಶಬ್ದ ವ್ಯವಹಾರ ಅಂದ್ರೆ ಏನು? ಶಾಸನಾನಿಮತ್ವ ಅಂತನ್ನುವ ಲಕ್ಷಣ ಜ್ಞಾನ ಮಾಡ್ಕೊಂಡ್ರೆ ಅವಾಗ ಅದು ಎಲ್ಲಿರತ್ತೋ ಅಲ್ಲಿ ನಾವು ಗೋ ಶಬ್ದದ ವ್ಯವಹಾರವನ್ನು ಮಾಡಬೇಕು, ಅದನ್ನು ನಾವು ಗೋ ಅಂತ ಕರಿಬೇಕು ಅಂತ. ಶಬ್ದ ವ್ಯವಹಾರ ಯಾವುದರಿಂದ ಮಾಡಿದ್ರಿ ನೀವು? ಶಾಸನಾದಿಮತ್ವದಿಂದ ಮಾಡಿದ್ರಿ. ಸೊ ಹಾಗಾದ್ರೆ ಲಕ್ಷಣ ಯಾಕೆ ಹೇಳ್ಬೇಕು ಅಂತಾಯ್ತು? ಗೋ ಅಂತನ್ನುವ ಶಬ್ದದ ವ್ಯವಹಾರ ಮಾಡಬೇಕು ಅಂತ ಅನ್ನೋದಕ್ಕಾಗಿ ಲಕ್ಷಣ ಜ್ಞಾನ ಮಾಡ್ಕೊಳ್ಬೇಕು. ಯಾಕೆ ನನಗೆ ಹೇಳಿದ್ದು ಹೇಗೆ ಹೇಳಿರ್ತಾರೆ, ಎಲ್ಲಿ ಶಾಸನಾದಿಮತ್ವ ಇರುತ್ತೋ ಅದನ್ನು ಗೋ ಅಂತ ನೀ ಶಬ್ದವನ್ನು ಕರಿಬೇಕು ಅಂತ ಹೇಳ್ಕೊಟ್ಟಿರ್ತಾರೆ. ಲಕ್ಷಣ ಜ್ಞಾನ ಮಾಡ್ಕೊಂಡಿದ್ದರಿಂದ ಈ ಒಂದು ಶಬ್ದ ವ್ಯವಹಾರ ಮಾಡಿದೆ ಆ ವಸ್ತುವಿನಲ್ಲಿ. ಅದನ್ನೇ ಈ ವಾಕ್ಯದಲ್ಲಿ ತಿಳಿಸ್ತಾರೆ. ಶಾಸನಾದಿಮಾನ್ ಗೌಹು ಇತಿ ಲಕ್ಷಣ ಜ್ಞಾನೇ ಸತಿ. ಶಾಸನಾದಿಮಾನ್ ಯಾವುದು ಶಾಸನಾದಿಮತ್ವವನ್ನು ಪಡೆಯುತ್ತೋ ಅಂತ ಹೇಳಿದಾಗ ಆ ವಾಕ್ಯವನ್ನು ನಾನು ತಿಳಿದುಕೊಂಡು ಲಕ್ಷಣ ಜ್ಞಾನವಾಯಿತು. ಲಕ್ಷಣ ಜ್ಞಾನೇ ಸತಿ ಆದ ಮೇಲೆ ಯಂ ಯಂ ಶಾಸನಾದಿಮಂತಂ ಪಿಂಡಂ ಪಶ್ಯತಿ. ಯಂ ಯಂ ಶಾಸನಾದಿಮಂತಂ ಪಿಂಡಂ ಪಶ್ಯತಿ ಅಂತಂದ್ರೆ, ಯಾವ ಯಾವ ಶಾಸನಾದಿಮತ್ವವನ್ನು ಪಡೆದಂತಹ ಪಿಂಡವನ್ನು, ಪಿಂಡ ಅಂತಂದ್ರೆ ನೀವು ಅಂದ್ರೆ ನಮಗೆಲ್ಲರಿಗೂ ತಲೆಗೆ ಬರೋದು ಶ್ರಾದ್ದದ ಪಿಂಡ ಅಂತ. ಹಿಂಗೆ ಪಿಂಡ ಅಂತ ಅನ್ನೋ ಶಬ್ದಕ್ಕೆ ಅದೊಂದು ವ್ಯಕ್ತಿ ಅಂತ ಅರ್ಥ. ಮತ್ತು ಪಿಂಡ ಅಂದ್ರೆ ನಾವು ವಿಚಾರ ಮಾಡುವ ಪಿಂಡ ಅಲ್ಲ. ಯಂ ಯಂ ಶಾಸನಾದಿಮಂತಂ ಪಿಂಡಂ ಪಶ್ಯತಿ. ಯಾಕೆ ಇಲ್ಲಿ ಪಿಂಡ ಅಂತ ಅನ್ನೋ ಶಬ್ದವನ್ನು ಪ್ರಯೋಗ ಮಾಡ್ತಾರೆ ಅಂದ್ರೆ, ಇದನ್ನೇ ಗೋ ಅಂತ ಕರಿಬೇಕು ಅಂತ ಯಾರಿಗೆ ಪರಿಚಯ ಇಲ್ಲ ಅವರಿಗೆ ನಾವು ಹೇಳ್ತಾ ಇದ್ದೇನೆ ಈಗ. ಹಾಗಾಗಿ ಇಲ್ಲಿ ಗೋ ಅಂತ ಅನ್ನೋ ಶಬ್ದವನ್ನು ಪ್ರಯೋಗ ಮಾಡಬಾರ್ದು, ಪಿಂಡ ಅಂತ ಹೇಳ್ಬೇಕು. ವ್ಯಕ್ತಿ ಅಂತ ಅರ್ಥ ಪಿಂಡ ಶಬ್ದಕ್ಕೆ. ಅಂದ್ರೆ ಉದಾಹರಣೆಗೆ ಯಾರೋ ಒಬ್ರು ಬಂದಿದ್ದಾರೆ, ಬಂದಾಗ ಅವ್ರ ಹೆಸರು ನಂಗೆ ಗೊತ್ತಿಲ್ಲ, ಅವಾಗ ನಾನೇನ್ ಹೇಳ್ತೇನೆ, ಅದೇ ಯಾರೋ ಒಬ್ರು ಬಂದಿದ್ದಾರೆ ನೋಡ್ರಿ. ಯಾರೇ ಒಬ್ರು ಅಂದ್ರೆ ಅವ್ರ ಮನುಷ್ಯ ಅಲ್ವಾ ಅವರು, ಅಥವಾ ಅವ್ರಿಗೆ ಒಂದು ಹೆಸರು ಇರೋದಿಲ್ವಾ? ಯಾರೋ ಒಬ್ರು ಅಂತಂದ್ರೆ ಅದರ ಅರ್ಥ ಅದು ನಮಗ್ ಗೊತ್ತಿರೋದಿಲ್ಲ ಅಂತ ಅನ್ನೋದಾದ್ರೆ ಯಾರೋ ಒಬ್ರು ಅಂತ ಅಂತೇವೆ. ಹಾಗೆ ಯಾರಿಗೆ ಗೋ ಅಂತ ಅನ್ನೋದೇ ಪರಿಚಯ ಇರೋದಿಲ್ಲ ಅವರನ್ನು ಕುರಿತು ನಾನು ಹೇಳುವಾಗ ಹೀಗೆ ಹೇಳಬೇಕು. ಯಂ ಯಂ ಶಾಸನಾದಿಮಂತಂ ಪಿಂಡಂ ಪಶ್ಯತಿ. ಜಗತ್ತಿನಲ್ಲಿ ಎಲ್ಲೆಲ್ಲಿ ನೀನು ಶಾಸನಾದಿಮತ್ವವನ್ನು ಪಡೆದಂತಹ ಪಿಂಡವನ್ನು, ಆಕಾರವನ್ನು, ವ್ಯಕ್ತಿಯನ್ನು, ಒಂದು ಜೀವವನ್ನು ನೀನು ಕಾಣುತ್ತೀಯೋ ತಂ ಅಲ್ಲಲ್ಲಿ ನೀ ಏನ್ ಮಾಡ್ಬೇಕು ಅಂದ್ರೆ ಗೋ ಶಬ್ದ ವಾಚ್ಯಂ ಪ್ರತ್ಯೇತಿ. ಆ ವಸ್ತು ಇದು ಗೋ ಶಬ್ದ ವಾಚ್ಯವಾಗಿದೆ. ಗೋ ಶಬ್ದ ವಾಚ್ಯ ಅಂದ್ರೆ ಗೋ ಅನ್ನುವ ಶಬ್ದದಿಂದ ಪ್ರತಿಪಾದ್ಯವಾದಂತಹ ವಸ್ತು ಅದು ಅಂತ ತಿಳಿದುಕೋ. ಅಲ್ಲೆಲ್ಲಾ ಕಡೆಗೆ ಗೋ ಶಬ್ದದ ವ್ಯವಹಾರವನ್ನು ಮಾಡು ಅಂತ ಹೇಳಿ ಹೀಗೆ ವ್ಯವಹಾರಕ್ಕಾಗಿ ಲಕ್ಷಣವನ್ನು ತಿಳಿದುಕೊಳ್ಳಬೇಕು. ಆಯ್ತಲ್ಲ? ಹಾಗಾಗಿ
ಫಸ್ಟ್ ಲಕ್ಷಣ ಹೇಳಿದ್ರು, ಆಮೇಲೆ ಅಲಕ್ಷಣವನ್ನು ಹೇಳಿದ್ರು, ಆ ಅಲಕ್ಷಣ ಎಷ್ಟು ವಿಧ ಅಂತ ಅನ್ನೋದನ್ನು ಹೇಳಿದ್ರು. ಅದಾದ ಮೇಲೆ ಲಕ್ಷಣವನ್ನು ಏನು ಪ್ರಯೋಜನಕ್ಕಾಗಿ ಲಕ್ಷಣವನ್ನು ಹೇಳಬೇಕು ಅಂತ ಅನ್ನೋದನ್ನು 2 ಕಾರಣಕ್ಕಾಗಿ ಅಂತ ಇಷ್ಟವರೆಗೆ ನಿರೂಪಣೆ ಮಾಡಿದ್ರು. ಒಂದು ವ್ಯಾವೃತ್ತಿ ಅಂದ್ರೆ ಭಿನ್ನ ಭೇದ ತಿಳಿದುಕೊಳ್ಳಬೇಕು ಅಂತ ಅನ್ನೋದಕ್ಕಾಗಿ, ಇನ್ನೊಂದು ವ್ಯವಹಾರ, ಅದಕ್ಕಾಗಿ ಲಕ್ಷಣವನ್ನು ಹೇಳಬೇಕು, ತಿಳಿದುಕೊಳ್ಳಬೇಕು. ಅದನ್ನು ತಿಳಿದುಕೊಂಡು, ಯಾಕೆಂದ್ರೆ ಎಲ್ಲದಕ್ಕಿಂತ ಮುಖ್ಯವಾಗಿ ಇದನ್ನು ಹೇಳಿಲ್ಲ ಅಂದ್ರೆ ಏನಾಗತ್ತೆ ಅಂತಂದ್ರೆ, ಜಗತ್ತಿನಲ್ಲಿ ಎಷ್ಟೆಲ್ಲ ಗೋ ಇದೆಯೋ ಅಲ್ಲೆಲ್ಲಾ ಕಡೆಗೆ ಹೇಳಬೇಕು. ಏನಂತ, ಒಂದು ಚಿಕ್ಕ ಬಾಲಕ ಇದ್ದಾನೆ ಅಂತ ಇಟ್ಕೊಳ್ರಿ. ಆ ಬಾಲಕನಿಗೆ ಈ ಒಂದು ಗೋವನ್ನು ತೋರಿಸಿ, ಇದಕ್ಕೆ ನೋಡಪ್ಪ ಇಲ್ಲಿ ಶಾಸನಾಧಿಮತ್ವ ಇದೆ, ಇದನ್ನು ಗೋ ಅಂತ ಕರಿಬೇಕು. ಆಮೇಲೆ ಇನ್ನೊಂದು ಸಲ ಬೇರೆ ಗೋ ನೋಡಿದ, ಇಲ್ಲಿ ಶಾಸನಾಧಿಮತ್ವ ಇದೆ, ಇದನ್ನು ಗೋ ಅಂತ ಕರಿಬೇಕು. ಹೀಗೆ ಜಗತ್ತಿನಲ್ಲಿ ಒಂದು ಗೋವನ್ನು ತಗೊಂತಾ ಇದ್ದೇವೆ. ಗೋ ಎಷ್ಟು ಗೋ ಇದೆ, ಹಾಗೆ ಎಷ್ಟು ಪದಾರ್ಥಗಳು ಜಗತ್ತಿನಲ್ಲಿದೆ, ಅಲ್ಲಿ ಎಲ್ಲಾ ಕಡೆಗೆ ಹೋಗಿ 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 ಇದನ್ನು ಹೀಗೆ ಕರಿಬೇಕು, ಇದನ್ನು ಹೀಗೆ ಕರಿಬೇಕು ಅಂತ ಹೇಳ್ತಾ ಇರ್ತಾರೆ ಯಾರಾದ್ರೂ. ಹಾಗೆ ಮಾಡೋದಿಲ್ಲ. ಒಂದು ಕಡೆ ತಿಳ್ಕೊಂಡಿದ್ದನ್ನು ಇನ್ನು ಮತ್ತೊಂದು ಕಡೆ ಅಪ್ಲೈ ಮಾಡ್ಕೊಂತಾನೆ. ಹಾಗಾಗಿ ಇದನ್ನು ಮಾಡ್ಬೇಕು ಅಂತ ಅನ್ನೋದಕ್ಕಾಗಿ ಅನಿವಾರ್ಯವಾಗಿ ನಾವು ಲಕ್ಷಣ ಹೇಳಲೇಬೇಕು. ಹಾಗಾಗಿ ಲಕ್ಷಣಕ್ಕೆ ಅಷ್ಟು ಮಹತ್ವ ಇದೆ. ಅದಕ್ಕಾಗಿ ಲಕ್ಷಣವನ್ನು ಹೇಳಿದ್ದೇವೆ. ಇಷ್ಟು ಲಕ್ಷಣವನ್ನು ಹೇಳಿದ್ರು. ಇನ್ನು ಮುಂದೆ ಇಲ್ಲಿ ಯಾವದನ್ಯತೋ ವ್ಯಾವರ್ತನೀಯಂ ಅಂತ ಅನ್ನೋದನ್ನ ಹೇಳ್ತಾರೆ. ಇದು ನಾವು ಮತ್ತೆ ನಾಳೆ ಮಾಡೋಣ. ಇಲ್ಲಿ ಏನ್ ಹೇಳ್ತಾರೆ ಅಂತಂದ್ರೆ, ಲಕ್ಷ್ಯ ಅಂದ್ರೆ ಏನು ಅಂತ ಅದರ ವಿಚಾರವನ್ನು ಮಾಡೋದಕ್ಕೆ ಪ್ರಾರಂಭ ಮಾಡ್ತಾರೆ. ಬರೀ ನಾನು ಸ್ಟಾರ್ಟ್ ಆಗಿ ನಾನು ಲಕ್ಷಣವನ್ನು ಯಾವುದರ ಲಕ್ಷಣ ಹೇಳ್ತೇವೋ ಅದು ಲಕ್ಷ್ಯ, ಲಕ್ಷಣವನ್ನು ಪಡೆದಿದ್ದು ಲಕ್ಷ್ಯ ಅಂತಂದೆ. ಇಲ್ಲಿ ಅದರ ವಿಚಾರವನ್ನು ಮುಂದೆ ಮಾಡ್ತಾರೆ. ಆಯ್ತು. ಶ್ರೀಕೃಷ್ಣ. ಆಯ್ತು ಸರ್, ನಮಸ್ಕಾರ ಆಚಾರ್ಯ. ನಮಸ್ಕಾರ. ಪಾಠ ಏನ್ರಿ? ಹಲೋ, ಆಚಾರ್ಯ ಏನ್ ಕೇಳಿಸಿಲ್ಲ, ಏನಂದ್ರಿ? ಇವತ್ತು ಮನವರಿಕೆ ಆಯ್ತು ಆಚಾರ್ಯ, ಚೆನ್ನಾಗಿ ಇದೇ ತರ ಮುಂದುವರಿಸಿ ಆಚಾರ್ಯ. ಅಲ್ಲ ಆಗ್ಲೇ ಅವಶ್ಯ ಗುರುಗಳನ್ನು ಮಾಡಿಸ್ತಾರೆ. ಶ್ರೀಕೃಷ್ಣ. ಶ್ರೀಕೃಷ್ಣ.